ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆ. ಆತ್ಮೀಯರೇ, ಈಗಾಗಲೇ ನೀವು UPSC ರಿಸಲ್ಟ್ ಹೊರಬಿದ್ದಿದ್ದನ್ನು ನೋಡಿರ್ತೀರಿ. ಪಾಸ್ ಆದವರಂತೂ ಮುಗುರಿಗೆ ಮೂರೇಗೇನು. ಯಾಕಂದರೆ ಈ ದೇಶದ ಅತ್ಯುನ್ನತ ಪರೀಕ್ಷೆಗಳಲ್ಲಿ ಅತಿ ಹಿರಿಯದಾದ IAS, IPS, IRS, IFS ಅಂತಹ ಪರೀಕ್ಷೆಗಳನ್ನು ನಡೆಸಿಕೊಳ್ಳುವಂಥ UPSC ಇದರಲ್ಲಿ ಈ ಸಲ 30ಕ್ಕೂ ಹೆಚ್ಚು ಜನ ಕನ್ನಡಿಗರು ಪಾಸ್ ಆಗಿದ್ದಾರೆ UPSC ಅಲ್ಲೇ ಅನ್ನೋದು ಬಹಳ ಸಂತೋಷ ಪಡುವಂಥ ವಿಷಯ. ಯಾಕಂದರೆ ಇರುವ ಕೆಲವು ಸೀಟ್ಗಳಲ್ಲಿ ನಮ್ಮವರು ಒಂದು 30 ಜನ ಸೇರಿದಾರಲ್ಲಪ್ಪ ಅಂತೇಳಿ ರಾಜ್ಯದ್ದು ಖುಷಿ ಪಡುವಂಥದ್ದು. ಆ ಖುಷಿ ಹಿನ್ನೆಲೆಯಲ್ಲೇ ಈ ನಾವು ಇವತ್ತು ಒಂದೆರಡು ಮಾತು ಮಾತಾಡಬೇಕಾಗಿದೆ. UPSC ಎಲ್ಲರಿಗೂ ಕನಸು, ಅದರಲ್ಲೂ ಡಿಗ್ರಿ ಹೋಲ್ಡರ್ಗಂತೂ ಬಹಳ ದೊಡ್ಡ ಕನಸು. ಇತ್ತೀಚಿನ ರಿಸಲ್ಟ್ಗಳು ನೋಡಿದಾಗ ಮ್ಯಾಕ್ಸಿಮಮ್ ಅನ್ಬೋದು ನಾವು. ಎಲ್ಲೋ ಎಕ್ಸೆಪ್ಷನ್ ಆರ್ಟ್ಸ್ ಹುಡುಗರು ಪಾಸ್ ಆಗ್ತಾ ಇದ್ದಾರೆ, ಕಲೆ ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇದ್ದಾರೆ. ಅದರಲ್ಲೂ ಇನ್ನುಳಿದ ರೀಜನಲ್ ಲ್ಯಾಂಗ್ವೇಜ್ ಮೀಡಿಯಮ್ ಆಗಿ ಪಾಸ್ ಆಗೋರಂತೆ ಬಹಳ ತೀರ ವಿರಳ. ಕನ್ನಡ ಭಾಷೆಯಲ್ಲೇ ಬರದ ಸಂಪೂರ್ಣ ಕನ್ನಡ ಮಾಧ್ಯಮದಲ್ಲೇ ಬರದ ಇವತ್ತು UPSC ಪಾಸ್ ಆಗಿದ್ದಾರಪ್ಪ ಅಂತಂದ್ರೆ ಅದೊಂದು 8ನೇ ಅದ್ಭುತ. ಯಾಕಂತಂದ್ರೆ ಇವತ್ತೆಲ್ಲ ಅದರ ಸಿಸ್ಟಮನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ, ಸಿಲೆಬಸ್ ಚೇಂಜ್ ಮಾಡಿದ್ದಾರೆ. ಜೊತೆಗೆ ಪ್ರಿಲಿಮಿನರಿ ಪಾಸ್ ಆಗೋದು ಸಹಿತ ಕಷ್ಟ ಆಗಿಬಿಟ್ಟದ. ಅದರಲ್ಲೂ ಕನ್ನಡ ಮಾಧ್ಯಮ ಆರ್ಟ್ಸ್ ಹುಡುಗರಿಗಂತೂ ಗಗನ ಕುಸುಮ, ಸಾಧ್ಯ ಇಲ್ಲ ಅಂದರೂ ನಡೀತದೆ. ನಾವಿವತ್ತು ಖುಷಿ ಪಡೋಣ, ನಮ್ಮವ್ರು 30 ಜನ ಆಯ್ಕೆ ಆಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ 24ನೇ ರ್ಯಾಂಕಾಗೆ ರಂಗಮಂಜು ಅನ್ನುವಂಥವ್ರು ಬೆಂಗಳೂರವರು ಸೆಲೆಕ್ಷನ್ ಆಗಿದ್ದಾರೆ ಕೇಂದ್ರೀಯ ಈ ಒಂದು ಲೋಕಸಭಾ ಆಯೋಗದಲ್ಲೇ ಕರ್ನಾಟಕದಿಂದ. ಆನಂತರ ಉಳಿದ ರ್ಯಾಂಕ್ ಕಳೀತಾರೆ 41, 50, 253, 263. ಈಗ ಹೆಚ್ಚು ಕಡಿಮೆ 30 ಜನ ಆಯ್ಕೆ ಆಗಿದ್ದಾರೆ. ಆ 30 ಜನರಲ್ಲೇ ನಮ್ಮ ಈ ಏನಪ್ಪ ಅಂತಂದ್ರೆ 41ನೇ ರ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ಅದ. ನಮ್ಮಲ್ಲೇ 30ರಲ್ಲೇ ಹೈಯೆಸ್ಟ್ ತೊಗೊಂಡವರು ರಂಗಮಂಜು ಅಂತೇಳಿ ಕರ್ನಾಟಕ ಹೈಯೆಸ್ಟ್ ಆಗಿದ್ದಾರೆ. ಇದೇನೂ ಇರಲಿ, ಇದ್ರ ಜೊತೆಗೆ ಇನ್ನೊಂದು ಮಾತನ್ನು ನಾವು ನೆನೆಸ್ಬೇಕು, ಗೆದ್ದವ್ರ ಬಗ್ಗೆ ಹೇಳಲೇಬೇಕಾಗ್ತದೆ. ಶಕ್ತಿ ದುಬೆ ಅಂತೇಳಿ ಅಲಹಾಬಾದ್ ವಿಶ್ವವಿದ್ಯಾಲಯದವರು, ಜೀವಶಾಸ್ತ್ರ ವಿಜ್ಞಾನ ಓದಿದಂಥವರು, ವಿಜ್ಞಾನ ಪದವಿ ಪಡೆದಂಥವರು. 2ನೇ ರ್ಯಾಂಕ್ ಬಂದಂಥವರು ಡೋಂಗ್ರೆ ಅರ್ಚಿತ್ ಪರಾಗ್ ಅನ್ನುವಂಥವ್ರು. ಹರ್ಷಿತ್ ಗೋಯಲ್ 2ನೇದು, ಡೋಂಗ್ರೆ ಅರ್ಚಿತ್ ಪರಾಗ್ ಅವರು 3ನೇ ರ್ಯಾಂಕನ್ನು ಪಡೆದಿದ್ದಾರೆ. ಮುಂದೆ ಆನಂತರ